ನಮಸ್ಕಾರ ಐಕಾನ್ ಇಂಡಿಯಾ. ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ನಾನೇನಾದರೂ ಜಮ್ಮು ಕಾಶ್ಮೀರಲ್ಲಿ ಇದ್ದೀನಾ ಇಲ್ಲ ನಮ್ಮ ಹಳ್ಳಿಯಲ್ಲಿದ್ದೀನ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂತಂತಂದರೆ ನೋಡಿ ಯಾವ ಥರ ಮಂಜು ಬೀಳ್ತಾ ಇದೆ ಅಂತಂದರೆ ಇದು ಮಳೆನೋ ಮಂಜು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ಚಳಿ ಆಗ್ತಿದೆ. ತೋಟದಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಬಂದೆ, ಬಟ್ ಆದರೆ ಇಲ್ಲಿ ನೋಡ್ತಾ ಇದ್ದರೆ ವಾತಾವರಣ ಹೇಗಿದೆ ಅಂತಂದರೆ ಫುಲ್ಲು ಮಂಜು. ನಾನು ತೋಟದಲ್ಲಿ ಸೆಂಟ್ರಲ್ಲಿ ಹಾಕಿದ್ದೀನಿ ನೋಡಿ, ಈ ಥರ ಇರುತ್ತೆ. ಅಂದರೆ ಶಾಮಂತಿ ಹೂವು ನೋಡಿ ಫ್ರೆಂಡ್ಸು, ಇದು ಎಲ್ಲ ಕಡೆ ಇದು ತುಂಬ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಒಂದು ಟೈಮಲ್ಲಿ ತುಂಬ ಬೆಳೀತಾಯಿದ್ರು. ತುಂಬ ಬೆಳೀತಾಯಿದ್ರು. ಈಗ ಈ ಕಡೆ ಎಲ್ಲ ಕಡೆ ತುಂಬ ಇದನ್ನು ತುಂಬ ಜನ ಹೂವು ಹಾಕೋದು ತುಂಬ ಜಾಸ್ತಿ ಮಾಡಿದ್ದಾರೆ. ಬಟ್ ರೇಟಿಗೆ ಮಾತ್ರ ಏನು 200 ರೂಪಾಯಿ 150 ಈ ಥರನೇ ಇದೆ ಯಾವತ್ತು. ಈ ಹೂವಲ್ಲಿ ನೀವು ಅಂದರೆ ಹೂವಲ್ಲಿ ಯಾವುದಾದ್ರೂ ಹೂವು ಬೆಳೆ ಹಾಕಿದ್ರೆ ನನ್ನ ಪ್ರಕಾರ ಮೋಸ ಇರೋದಿಲ್ಲ. ನಿಮಗೆ 100 ರೂಪಾಯಿ ಹೋದರೂ ಸಹ ನಿಮಗೆ ಏನು ಒಂದು ಸ್ವಲ್ಪ ಲಾಭವೂ ಸಿಗುತ್ತೆ. ನೋಡಿ, ಈ ಗಿಡಕ್ಕೆ ನೀವು ಗಿಡ ನಾರ ಉಣಿದ್ಮೇಲೆ ಲೈಟ್ ಹಾಕಬೇಕು. ನೋಡಿ ಬನ್ನಿ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಲ್ಲ ನೋಡಿ, ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಈ ಥರ ನಾರ ಉಣಿದ್ಮೇಲೆ ಈ ಸೆಂಟಲ್ಲಿ ಏನಿದೆ ಈ ನಾರ ಉಣಿದ್ಮೇಲೆ ಈ ಥರ ಲೈಟ್ಸ್ ಹಾಕಬೇಕು. ಯಾಕಂತಂದರೆ ತುಂಬ ಇಳುವರಿ ಚೆನ್ನಾಗಾಗುತ್ತೆ, ಮತ್ತು ಗಿಡ ಬೆಳವಣಿಗೆ ಆಗುತ್ತೆ, ತುಂಬ ದೊಡ್ಡ ಗಿಡ ಆಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಬೇಕಾದರೆ ಲೈಟ್ಸ್ ಏನು ಅವಶ್ಯಕತೆ ಇರೋದಿಲ್ಲ, ನೀರು ಚೆನ್ನಾಗಿ ಕೊಟ್ಟರೆ ದೊಡ್ಡದಾಗುತ್ತೆ. ಬಟ್ ಆದರೆ ಈ ಮಳೆಗಾಲ ಈ ಚಳಿಗಾಲ ಏನಿದೆ ಈ ಥರ ಲೈಟ್ಸ್ ಹಾಕಿದ್ರೆ ಅಂದರೆ ತುಂಬ ಬೇಗ ಬರುತ್ತೆ, ದೊಡ್ಡದಾಗುತ್ತೆ ಗಿಡ, ಇಳುವರಿ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಆ ಗಿಡ ಇನ್ನೂ ಚಿಕ್ಕದಾಗಿ ನೋಡಿ ಈ ಥರ ಇದೆ ನೋಡಿ, ಈ ಥರ ಚಿಕ್ಕದಾಗೋಗುತ್ತೆ. ಬಟ್ ಇದು ಬೆಳಿಬೇಕು, ಇನ್ನೂ ಟೈಮ್ ಇದೆ ಇದಕ್ಕೆ ಇನ್ನೂ ದೊಡ್ಡದಾಗೋದಕ್ಕೆ. ಒಂದು ಎಕ್ಸಾಂಪಲ್ ನೋಡ್ತಾ ಇರೋದು, ಅಕಸ್ಮಾತ್ ನೀವು ಲೈಟ್ಸ್ ಏನಾದರೂ ಈ ಟೈಮಲ್ಲಿ ಬಿಡಿಲ್ಲ ಅಂತಂತಂದರೆ ಈ ಮಳೆಗಾಲ ಚಳಿಗಾಲದಲ್ಲಿ ಈ ಗಿಡ ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಲೈಟ್ಸ್ ಏನಾದರೂ ಬಿಟ್ಟರೆ ಇನ್ನೂ ತುಂಬ ಸ್ವಲ್ಪ ದೊಡ್ಡದಾಗಿ ಆಗುತ್ತೆ, ಇಳುವರಿ ಕೂಡ ಚೆನ್ನಾಗಾಗುತ್ತೆ ಅಂತ ಇದು ತುಂಬ. ಮತ್ತು ಬೇಸಾಯ ಈ ಏನೇನಿದೆ ಈ ಬೇಸಾಯ ಕೆಮಿಕಲ್ಸು ಅದನ್ನು ನೀವೆಲ್ಲ ಅವಾಗವಾಗ ಬಿಡ್ತಾ ಇರಬೇಕು. 5 ದಿನಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ಡ್ರಿಪ್ಪಲ್ಲಿ ಆಗಿರ್ಬೋದು, ಇಲ್ಲ ನೀವು ಪಂಪಲ್ಲಿ ಆಗಿರ್ಬೋದು. ಇದನ್ನು ಮಾಡ್ತಾಯಿದ್ರೆ ಈ ಥರ ಒಂದು ಬೆಳವಣಿಗೆ ಆಗುತ್ತೆ. ಇಲ್ಲೊಂದು ಕಾಲುವೆ ಇದೆ. ಈ ಕಾಲುವೆಗೆ ಯಾವ ಥರ ಕನೆಕ್ಟ್ ಆಗುತ್ತೆ ಅಂತಂದರೆ ಇದು ಕನ್ಯಾಕುಮಾರಿಯಿಂದ